ಸಾಧನೆ ಮಾಡಲಿಕ್ಕೆ ಯಾವುದೇ ವಯೋಮಿತಿ ಅವಶ್ಯಕತೆ ಇಲ್ಲ ಅಂತ ಮೈಸೂರಿನಲ್ಲಿ ಒಂದು ಪುಟ್ಟ ಪೋರಿ ಒಂದು ಸಾಧನೆ ಮಾಡುವ ಮುಖಾಂತರ ಇಡೀ ಮೈಸೂರಿನ ಜನರ ಹಿರಿಮೆಗೆ ಪಾತ್ರರಾಗಿರುವಂಥದ್ದು. ನಾನಿವತ್ತು ಮೈಸೂರಿನ ಪುಟ್ಟ ಪೋರಿ ಸಹಾರಾ ರೋಮಿಯೋ ಇವರ ಒಂದು ಸಾಧನೆಯ ಬಗ್ಗೆ ನಿಮಗೆ ತೋರಿಸ್ಲಿಕ್ಕೆ ಹೊರಟಿದ್ದೇನೆ. ಮೊದಲನೇದಾಗಿ ಸಹಾರಾ, ನಮಸ್ಕಾರ. ಹಾಯ್, ಹೌ ಆರ್ ಯು? ಯಾವುದ್ರಲ್ಲಿ ನಿಮಗೆ ಪ್ರಶಸ್ತಿ ಸಿಕ್ಕಿರೋ, ಪ್ರೈಸ್ ಯಾವುದ್ರಲ್ಲಿ ಸಿಕ್ಕಿರೋ ನಿಮಗೆ ಗೊತ್ತಾ? ಯಾವುದ್ರಲ್ಲಿ ಸಿಕ್ಕಿದೆ ಅಂತ? ಯಾವುದ್ರಲ್ಲಿ? ನಾನು ಸ್ಟೇಟ್ 100 ಕ್ಯಾಪಿಟಲ್ಸ್ ಹೇಳಿದೆ, ಅದಕ್ಕೆ ಸ್ಟೇಟ್ 100 ಕ್ಯಾಪಿಟಲ್ಸ್. ಎಲ್ಲ ಕ್ಯಾಪಿಟಲ್ಸ್ ಹೇಳೋದಾ? ಅದಕ್ಕೆ ಪ್ರೈಸ್ ಕೊಟ್ರಾ? ಇಲ್ಲಿ ಒಂದ್ಸಲ ಹೇಳು ನೋಡೋಣ. ಆಂಧ್ರ ಪ್ರದೇಶ್, ಅಮರಾವತಿ, ಅರುಣಾಚಲ್ ಪ್ರದೇಶ್, ಇಟಾನಗರ್, ಅಸ್ಸಾಂ, ದಿಸ್ಪುರ್, ಬಿಹಾರ್, ಪಟ್ನಾ, ಛತ್ತೀಸ್ಗಢ, ರಾಯ್ಪುರ್, ಗೋವಾ, ಪಣಜಿ, ಗುಜರಾತ್, ಗಾಂಧಿನಗರ್, ಹರಿಯಾಣ, ಚಂಡೀಗಢ, ಹಿಮಾಚಲ್ ಪ್ರದೇಶ್, ಶಿಮ್ಲಾ, ಜಾರ್ಖಂಡ್, ರಾಂಚಿ, ಕರ್ನಾಟಕ, ಬೆಂಗಳೂರು, ಕೇರಳ, ತಿರುವನಂತಪುರಂ, ಮಧ್ಯಪ್ರದೇಶ್, ಭೋಪಾಲ್, ಮಹಾರಾಷ್ಟ್ರ, ಮುಂಬೈ, ಮಣಿಪುರ್, ಇಂಫಾಲ್, ಮೇಘಾಲಯ, ಶಿಮ್ಲಾ, ಮಿಜೋರಾಂ, ಮೈಸೂರು, ನಾಗಾಲ್ಯಾಂಡ್, ಕೊಹಿಮಾ, ಒಡಿಶಾ, ಭುವನೇಶ್ವರ್, ಪಂಜಾಬ್, ಚಂಡೀಗಢ, ರಾಜಸ್ಥಾನ್, ಜೈಪುರ್, ಸಿಕ್ಕಿಂ, ಗ್ಯಾಂಗ್ಟಾಕ್, ತಮಿಳುನಾಡು, ಚೆನ್ನೈ, ತೆಲಂಗಾಣ, ಹೈದರಾಬಾದ್, ತ್ರಿಪುರಾ, ಅಗರ್ತಲಾ, ಉತ್ತರ ಪ್ರದೇಶ್, ಲಕ್ನೋ, ಉತ್ತರಾಖಂಡ್, ದೇಹರಾದೂನ್, ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾ. ಹೇಗೆ ಕಲಿತೆ ಇವೆಲ್ಲ? ಇಷ್ಟೊಂದು ಬೇಗ ಬೇಗ ಹೇಳ್ತೀವಿ, ಹೆಂಗೆ ಕಲಿತೆ ಇದನ್ನು? ನಾನು ನಮ್ಮ ಅತ್ತೆ ಟ್ಯೂಷನಲ್ಲಿ ಹೇಳ್ತಾರೆ, ಅದನ್ನ ನಾನು ಕೇಳಿಸ್ಕೊಂಡು ಹೇಳ್ದೆ. ಮೇಡಮ್, ಸಹಜವಾಗಿ ಇವತ್ತಿನ ಕಾಲದ ಮಕ್ಳುಗಳ ಕೈಲಿ ಫೋನ್ ಕೊಡೋ ಸಹಜ. ಅಂದರೆ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಥವಾ ಮಕ್ಕಳು ಗಲಾಟೆ ಮಾಡದೇ ಇರಲಿ ಅಂತ ಫೋನ್ ಕೊಡ್ತಾರೆ. ಬಟ್ ಇವತ್ತಿನ ಕಾಲದಲ್ಲಿ ನೀವು ಇದನ್ನು ಮಗುನ ಈ ಥರ ರೆಡಿ ಮಾಡಿದ್ರಲ್ಲ, ಹೇಗೆ ಸಾಧ್ಯ ಆಯಿತು ಅಂತ? ಫೋನ್ಗಿನ್ ಕೊಡ್ತಾ ಇದ್ರ ಮಗಳ ಕೈಲಿ ಅಂತ? ಸರ್, ಫೋನ್ ಮಕ್ಕಳಿಗೆಲ್ಲ ನೋಡ್ತಾರೆ. ಅವಳು ಸ್ವಲ್ಪ ನೋಡ್ತಾಳೆ, ಊಟ ಇಲ್ಲಾಂದರೆ ಮಾಡೋದೇ ಇಲ್ಲ ಅಂತಾಳೆ. ಆದರೆ ಈಗ ಅದು ಜಾಸ್ತಿ ಕೊಟ್ಟರೆ ಒಳ್ಳೇದಲ್ಲ ಅಂತ ನಾವು ಕಂಟ್ರೋಲ್ ಮಾಡಿಬಿಟ್ಟಿದ್ವಿ, ಫೋನ್ ಕೊಡೋಲ್ಲ. ಬಟ್ ಆ ಇದರಲ್ಲಿ ಕೇಳಿಸ್ಕೊಂಡು ಅವಳು ಹೇಳ್ಬೇಕಾದ್ರೆ ನನಗೆ ಅನ್ನಿಸ್ತು ಈಗ ಕಲ್ತಿದ್ದಾಳಲ್ಲ, ಸೊ ಏನಾದರೂ ಇದನ್ನ ಮುಂದೆ ತರಬೇಕು ಅಂತ ನಾನು ಟ್ರೈ ಮಾಡಿದ್ದು ಸರ್ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ. ಇನ್ನು ಯಾವುದಲ್ಲೂ ಇದಕ್ಕೆ ಮಾಡೋಕ್ಕಿಂತ ನಾವು ಒಂದೇ ಸತಿ ಚೆನ್ನಾಗಿರೋದಲ್ಲಿ ಟ್ರೈ ಮಾಡೋಣ ಅಂತ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ಮೇಲ್ ಮಾಡಿದ್ದಕ್ಕೆ ಅವಳು ಸೆಲೆಕ್ಟ್ ಆಗಿದ್ದಾಳೆ ಅಂತ ಬಂದಿದೆ ಸರ್. ಪ್ರಿಪ್ರೇಷನ್ ಅಂತ ಏನಾರ ಮಾಡಿದ್ರೆ ಮೇಡಮ್? ಯಾಕಂತಂದರೆ ಇಷ್ಟು ಸ್ಟೇಟ್ಗಳು ಸಹಜವಾಗಿ ದೊಡ್ಡವ್ರಿಗೂ ಕೂಡ ಈ ಒಂದು ಸ್ಟೇಟ್ಗಳಾಗಿರ್ಬೋದು ಅಥವಾ ಕ್ಯಾಪಿಟಲ್ಗಳನ್ನ ಹೇಳೋಂಥ ಸಂದರ್ಭದಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಸೊ ಮಗು ಇಷ್ಟು ಕ್ಲೀನಾಗಿ ಪರ್ಫೆಕ್ಟಾಗಿ ಹೇಳ್ತಾ ಇದೆ ಅಂದಾಗ ತಯಾರಿ ಏನಾರು ಮಾಡಿದ್ರಾ ಅಂತ? ಸರ್ ಇಲ್ಲ, ಅವಳು ಹಿಂಗೆ ಹೇಳ್ತಾ ಇರ್ತಾಳೆ ಹೋಗ್ಬೇಕಾದ್ರೆ, ಅದು ಇದು ಅವಳು ಹೇಳ್ಬೇಕಾದ್ರೆ ಮಕ್ಕಳಲ್ಲಿ ಈಚೆ ಹೇಳ್ಬೇಕಾದ್ರೆ ಅವಳು ಮನೇಲಿ ಹೇಳ್ತಾ ಇದ್ಲು. ಸೊ ನನಗೆ ಇನ್ನೊಂದು 2-3 ಸ್ಟೇಟ್ಸ್ ಕಲ್ತಿರ್ಲಿಲ್ಲ ಅವಳು ಅಷ್ಟೇ. ನಾನು ಆಮೇಲೆ ಸ್ವಲ್ಪ ಹೇಳ್ಕೊಟ್ಟೆ ಅವಳಿಗೆ, ಇದನ್ನು ಕಲ್ತ್ಕೊಬಿಡು ನೀನು ಚೆನ್ನಾಗಿ ಅಂತ. ಕಲ್ತಾದ್ಮೇಲೆ ನಾನು ಟ್ರೈ ಮಾಡಿದ್ದು ಸರ್. ಕಲ್ತ್ಕೊತಾ ಇದ್ದಂಗೆ ನಾನು ಟ್ರೈ ಮಾಡಿದೆ. ಅದು ನಾವು ವೀಡಿಯೋ ಮಾಡಬೇಕಾದ್ರೆ ಕರೆಕ್ಟಾಗಿ ಅವಳು 40 ಸೆಕೆಂಡ್ಗೆ ಹೇಳಿದ್ದಾಳೆ ಸರ್. ಎಷ್ಟು ವರ್ಷ ಮೇಡಮ್ ಸಹಾರಾ? ಸರ್ ಅವಳಿಗೆ 4 years 6 months. 4 years 6 months. ಬಹುಶಃ ಈ ಏಜ್ಗೆ ಈ ರೀತಿಯಾದಂತಹ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ಮಗಳದ್ದು ಹೆಸರು ಬರುತ್ತೆ ಅಂದಾಗ ಸಹಜವಾಗಿ ಪೇರೆಂಟ್ಸ್ಗಳಿಗೆ ಖುಷಿ ಆಗೇ ಆಗುತ್ತಲ್ಲ? ಹೌದು ಸರ್, ತುಂಬ ಖುಷಿನೇ. ನಾವಿದ್ದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಗುತ್ತೆ ಅಂತ. ಟ್ರೈ ಮಾಡೋಣ ಅಂತ ಮಾಡಿದ್ವಿ, ಅದವಳು ಅಚೀವ್ ಮಾಡಿದ್ದಾಳೆ. ನಮಗಂತೂ ತುಂಬ ಖುಷಿ. ಅವಳು ನಿಮ್ಮ ದೂರದೃಷ್ಟಿ ಏನಿದೆ ಮೇಡಮ್? ಅಂದರೆ ಮುಂದೆ ಮಗಳು ಏನಾಗಬೇಕು ಅಂತ, ನಿಮ್ಮ ಮಗಳನ್ನ ಎಲ್ಲಿ ನೋಡಬೇಕು ಅಂತ ಆಸೆ ಪಡ್ತೀರಾ? ಸರ್ ಅವಳು ಡ್ಯಾನ್ಸಲ್ಲಿ ಚೆನ್ನಾಗಿ ಮಾಡ್ತಾಳೆ. ನನಗೆ ಅವಳನ್ನ ಅದರಲ್ಲಿ ತುಂಬ ಚೆನ್ನಾಗಿ ಬರಬೇಕು ಅನ್ನೋದೊಂದು ಆಸೆ ಇದೆ. ಅದು ದೊಡ್ಡವಳು ಆಗ್ತಾ ಅವಳು ಓದೋದ್ರಲ್ಲಿ ಮುಂದುವರೆದ್ರೆ ಇನ್ನೂ ಖುಷಿ, ಓದಲಿ. ಇಲ್ಲ ಅಂತಲೇ ಅವಳು ಡ್ಯಾನ್ಸರ್ ಮಾಡಬೇಕು ಅಂತಲೇ ಆಸೆ ಸರ್ ಅವಳು. ಸಹಜವಾಗಿ ಮೇಡಮ್, ಮಕ್ಕಳುಗಳನ್ನ ಬೆಳವಣಿಗೆಗೆ ಪೋಷಕರ ಪಾತ್ರ ಅಷ್ಟೇ ಪ್ರಮುಖವಾದಂಥ ಪಾತ್ರ ವಹಿಸಬೇಕಾಗುತ್ತೆ ಮಕ್ಕಳುಗಳ ಬೆಳವಣಿಗೆ ಸಂದರ್ಭದಲ್ಲಿ. ಸೊ ಎಷ್ಟೋ ಜನ ಮಕ್ಕಳುಗಳನ್ನ, ಅಂದರೆ ಮಕ್ಕಳು ಸೈಲೆಂಟ್ ಆಗಲಿ ಅಂತ ಒಂದು ಕಾರಣಕ್ಕೆ ಅಥವಾ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಕಾರಣಕ್ಕೆ ಮೊಬೈಲ್ ಕೊಟ್ಟು ಮಕ್ಕಳನ್ನ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅಂಥ ಪೇರೆಂಟ್ಸ್ಗಳಿಗೆ ಏನು ಹೇಳ್ತೀರಾ ಅಂತ? ಸರ್, ಮೊಬೈಲ್ ಅನ್ನೋದೀಗ ಎಲ್ಲರೂ ಏನು ಮಾಡೋಕ್ಕಾಗಲ್ಲ. ಈಗ ತಂದೆ ತಾಯಿನೂ ನೋಡ್ತಾರೆ. ಆದರೆ ಕೊಡಬೇಕು, ಆದರೆ ಒಂದು ಲಿಮಿಟಲ್ಲಿ ಇರಬೇಕು ಸರ್. 1 ಡೇಗೆ 1 half an hour 1 hour ಅಂತ ಕೊಡಬೇಕು. ಕೊಡದೆ ಅಂತೂ ಇರೋಕ್ಕಾಗಲ್ಲ. ಅದ್ರ ಜೊತೆ ನಾವು ಮಕ್ಳಿಗೆ ಈಚೆ ಆಟಾಡೋಕ್ಕೆ ಬಿಡಬೇಕು. ಅವ್ರಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಬೇಕು. ನಾವು ಯಾವಾಗಲೂ ಮೊಬೈಲ್ ಕೊಟ್ಬಿಟ್ರೆ ಮಕ್ಕಳಿಗೆ ಅದೇ ಒಂದು ಅಭ್ಯಾಸ ಆಗಿಬಿಡುತ್ತೆ. ಆಮೇಲೆ ಅವ್ರನ್ನ ಅದರಿಂದ ದೂರ ಮಾಡೋದು ಕಷ್ಟ ಸರ್. ಸೊ ಪೇರೆಂಟ್ಸ್ಗಳು ಆದಷ್ಟು ಮಕ್ಕಳು ಎಜುಕೇಷನ್ ಜೊತೆಗೆ ಬೇರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಈಚೆ ಆಟಾಡೋಕ್ಕೆ ಬಿಡಬೇಕು ಮಕ್ಳ ಜೊತೆ. ಅವ್ರು ಏನು ಕಲಿತಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಸರ್.
ಬಹುಶಃ ಇವತ್ತು ನಮ್ಮ ಮಗಳು 4.5 ವರ್ಷಕ್ಕೇ ಈ ರೀತಿಯಾದಂಥ ಒಂದು ಸಾಧನೆ ಮಾಡಿದ್ರೆ ಪ್ರೌಡ್ ಫೀಲ್ ಆಗ್ತಾ ಇರುತ್ತೆ ನಿಮಗೆ. ಸೊ ಬೇರೆ ಇವಾಗ ನೆಕ್ಸ್ಟ್ ಯಾವುದಕ್ಕೆಲ್ಲ ಪ್ರಿಪೇರ್ ಮಾಡ್ತೀರಾ ಅಂದರೆ ಇದೇ ರೀತಿಯಾದಂಥ ಅವಾರ್ಡ್ಗಳಿಗಾಗಿರ್ಬೋದು, ರೆಕಾರ್ಡ್ಸ್ಗಳಿಗಾಗಿ? ಸರ್ ಆಬ್ವಿಯಸ್ಲಿ ಈಗ ಟ್ರೈ ಮಾಡ್ತೀವಿ ಸರ್. ಈಗ ನೆಕ್ಸ್ಟ್ ಅವಳು ಯಾವುದರಲ್ಲಿ ಅವಳು ಆಸಕ್ತಿ ತೋರಿಸ್ತಾಳೆ ಅದನ್ನು ನೋಡ್ಬಿಟ್ಟು ಅದ್ರಲ್ಲಿ ನಾವು ಟ್ರೈ ಮಾಡೋಣ. ಅವಳಿಗೆ ನಾವು ಫೋರ್ಸ್ ಮಾಡೋಕ್ಕಿಂತ ಅವಳು ಯಾವುದ್ರಲ್ಲಿ ಅವಳಿಗೆ ಜಾಸ್ತಿ ಅವಳು ಆಸಕ್ತಿ ತೋರಿಸ್ತಾಳೆ ನಾವು ಅದರಲ್ಲೇ ಸಪೋರ್ಟ್ ಮಾಡಿದ್ರೆ ಒಳ್ಳೆಯದು ಸರ್. ಅಂದರೆ ಈ ಒಂದು ಅವಾರ್ಡ್ ಬರೋದಕ್ಕಿಂತ ಮುಂಚೆ ಬೇರೆ ಯಾವ್ದಕ್ಕಾರ ಅವಾರ್ಡ್ಗೆ ಏನಾರು ಟ್ರೈ ಮಾಡಿ ಹಾಕಿದ್ರಾ? ಹೇಳಿ. ಇಲ್ಲ, ಇದೇ ಫಸ್ಟ್ ಹಾಕಿದ್ದು ಸರ್. ಇದಲ್ಲೇ ಅವಳು ಸೆಲೆಕ್ಟ್ ಆಗಿದ್ದಾಳೆ. ಓಕೆ, ಅಂದರೆ ಇವ್ರ ಜೊತೆ ಬೇರೆ ಯಾವ್ದಾರ ಕಾಂಪಿಟೇಟರ್ಸ್ ಆ ಥರ ಆ ರೀತಿ? ಇಲ್ಲ ಸರ್, ಆ ಥರ ಕಾಂಪಿಟೇಟರ್ಸ್ ಅಂತ ಇರಲ್ಲ ಅವಾರ್ಡ್ ಇದರಲ್ಲಿ. ನಾವು ಯಾರು ಇದು ಮಾಡಿರಲ್ಲ, ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ 28 ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್ ಯಾರು ಹೇಳಿಲ್ಲ ಅದನ್ನ ಇವಳು ಹೇಳಿದ್ದಾಳೆ. ಅದಕ್ಕೆ ಇವಳು ಅದ್ರಲ್ಲಿ ಸೆಲೆಕ್ಟ್ ಆಗಿದ್ದಾಳೆ. ಎಷ್ಟೊಂದಲ್ಲಿ ರಿಜೆಕ್ಟು ಆಗೋ ಸಾಧ್ಯತೆಗಳಿದೆ. ಸೊ ಇದು ಅವಳು ಹೇಳಿದ್ದಾಳೆ 42nd ಈ ಏಜಲ್ಲಿ ಯಾರೂ ಇರಲಿಲ್ಲ ಅಂತ ಅವಳು ಸೆಲೆಕ್ಟ್ ಆಗಿದ್ದಾಳೆ ಸರ್. ಅದು ಓಕೆ. ಮುಂದೆ ಮಗಳ ಭವಿಷ್ಯ ನೀವು ಆರ್ಡ್ರ್ ಹೇಳಿದ್ದೀರಾ, ಬಟ್ ಅವ್ರ ತಂದೆ ಏನು ಕೆಲಸ ಮಾಡ್ತಾರೆ ಅಂತ? ಸರ್ ಅವರು ಆ್ಯಪಲ್ ಐಫೋನಲ್ಲಿ ಕೆಲಸ ಮಾಡ್ತಾರೆ, ಸೇಲ್ಸು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಸರ್. ಸೊ ಇದಿಷ್ಟು ಪೋಷಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದಿ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.